ರಾಖಿ ಬಾಯ್ಗೆ ರತ್ನ ಗಂಬಳಿ ಹಾಸಿ ಕರೆದಂತ ಬಾಲಿವುಡ್ ಅಂಗಳಕ್ಕೆ ಕಾಲಿಟ್ಟಂತ ರಾಕಿಂಗ್ ಸ್ಟಾರ್ ಯಶ್ ಪೌರಾಣಿಕ ಪಾತ್ರದ ಮೂಲಕ ಯಶ್ ಬಾಲಿವುಡ್ಗೆ ಎಂಟ್ರಿ ಕೊಡಲಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಕೆಜಿಎಫ್ ಕಿಂಗ್ ಬಾಲಿವುಡ್ಗೆ ಎಂಟ್ರಿ ಕೊಡೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಬಾಲಿವುಡ್ ರಾಮಾಯಣದಲ್ಲಿ ನಟಿಸಲಿದ್ದಾರೆ ನಟ ಯಶ್. ರಾಮಾಯಣದಲ್ಲಿ ರಾವಣನಾಗಿ ಅಬ್ಬರಿಸೋಕೆ ರೆಡಿಯಾಗಿದ್ದಾರೆ ಕರುನಾಡ ರಾಖಿ ಬಾಯ್. ರಾವಣಾಗಿ ರಣಬೀರ್ ಕಪೂರ್ ನಟಿಸಲಿದ್ದು, ರಾವಣನಾಗಿ ಯಶ್ ನಟನೆಯನ್ನ ಮಾಡಲಿದ್ದಾರೆ. ಇನ್ನು ನಂತರ ಯಶ್ ಆಪ್ತ ಮೂಲಗಳಿಂದ ವಿಸ್ತಾರ ನ್ಯೂಸ್ಗೆ ಖಚಿತ ಮಾಹಿತಿ ಸಿಗ್ತಾ ಇರುವಂತದ್ದು. ಸೀತೆಯ ಪಾತ್ರಧಾರಿಯಾಗಿ ಸಾಯಿ ಪಲ್ಲವಿ ಅವರು ನಟಿಸಲಿದ್ದಾರೆ. ಸದ್ಯದಲ್ಲೇ ಅಧಿಕೃತವಾಗಿ ರಾಮಾಯಣ ಘೋಷಣೆಯಾಗಲಿದೆ. ರಾಖಿ ಬಾಯ್ಗೆ ರತ್ನ ಗಂಬಳಿ ಹಾಸಿ ಕರೆದಂತ ಬಾಲಿವುಡ್ ಅಂಗಳಕ್ಕೆ ಕಾಲಿಟ್ಟಂತ ರಾಕಿಂಗ್ ಸ್ಟಾರ್ ಯಶ್ ಪೌರಾಣಿಕ ಪಾತ್ರದ ಮೂಲಕ ಯಶ್ ಬಾಲಿವುಡ್ಗೆ ಎಂಟ್ರಿ ಕೊಡಲಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಕೆಜಿಎಫ್ ಕಿಂಗ್ ಬಾಲಿವುಡ್ಗೆ ಎಂಟ್ರಿ ಕೊಡೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಬಾಲಿವುಡ್ ರಾಮಾಯಣದಲ್ಲಿ ನಟಿಸಲಿದ್ದಾರೆ ನಟ ಯಶ್. ರಾಮಾಯಣದಲ್ಲಿ ರಾವಣನಾಗಿ ಅಬ್ಬರಿಸೋಕೆ ರೆಡಿಯಾಗಿದ್ದಾರೆ ಕರುನಾಡ ರಾಖಿ ಬಾಯ್. ರಾವಣಾಗಿ ರಣಬೀರ್ ಕಪೂರ್ ನಟಿಸಲಿದ್ದು, ರಾವಣನಾಗಿ ಯಶ್ ನಟನೆಯನ್ನ ಮಾಡಲಿದ್ದಾರೆ. ಇನ್ನು ನಂತರ ಯಶ್ ಆಪ್ತ ಮೂಲಗಳಿಂದ ವಿಸ್ತಾರ ನ್ಯೂಸ್ಗೆ ಖಚಿತ ಮಾಹಿತಿ ಸಿಗ್ತಾ ಇರುವಂತದ್ದು. ಸೀತೆಯ ಪಾತ್ರಧಾರಿಯಾಗಿ ಸಾಯಿ ಪಲ್ಲವಿ ಅವರು ನಟಿಸಲಿದ್ದಾರೆ. ಸದ್ಯದಲ್ಲೇ ಅಧಿಕೃತವಾಗಿ ರಾಮಾಯಣ ಘೋಷಣೆಯಾಗಲಿದೆ. ರಾಖಿ ಬಾಯ್ಗೆ ರತ್ನ ಗಂಬಳಿ ಹಾಸಿ ಕರೆದಂತ ಬಾಲಿವುಡ್ ಅಂಗಳಕ್ಕೆ ಕಾಲಿಟ್ಟಂತ ರಾಕಿಂಗ್ ಸ್ಟಾರ್ ಯಶ್ ಪೌರಾಣಿಕ ಪಾತ್ರದ ಮೂಲಕ ಯಶ್ ಬಾಲಿವುಡ್ಗೆ ಎಂಟ್ರಿ ಕೊಡಲಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಕೆಜಿಎಫ್ ಕಿಂಗ್ ಬಾಲಿವುಡ್ಗೆ ಎಂಟ್ರಿ ಕೊಡೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಬಾಲಿವುಡ್ ರಾಮಾಯಣದಲ್ಲಿ ನಟಿಸಲಿದ್ದಾರೆ ನಟ ಯಶ್. ರಾಮಾಯಣದಲ್ಲಿ ರಾವಣನಾಗಿ ಅಬ್ಬರಿಸೋಕೆ ರೆಡಿಯಾಗಿದ್ದಾರೆ ಕರುನಾಡ ರಾಖಿ ಬಾಯ್. ರಾವಣಾಗಿ ರಣಬೀರ್ ಕಪೂರ್ ನಟಿಸಲಿದ್ದು, ರಾವಣನಾಗಿ ಯಶ್ ನಟನೆಯನ್ನ ಮಾಡಲಿದ್ದಾರೆ. ಇನ್ನು ನಂತರ ಯಶ್ ಆಪ್ತ ಮೂಲಗಳಿಂದ ವಿಸ್ತಾರ ನ್ಯೂಸ್ಗೆ ಖಚಿತ ಮಾಹಿತಿ ಸಿಗ್ತಾ ಇರುವಂತದ್ದು. ಸೀತೆಯ ಪಾತ್ರಧಾರಿಯಾಗಿ ಸಾಯಿ ಪಲ್ಲವಿ ಅವರು ನಟಿಸಲಿದ್ದಾರೆ. ಸದ್ಯದಲ್ಲೇ ಅಧಿಕೃತವಾಗಿ ರಾಮಾಯಣ ಘೋಷಣೆಯಾಗಲಿದೆ.